ನನಗೆ ಇವತ್ತು ಒಂಥರ ಹ್ಯಾಪಿ ಇದೆ. ಅವ್ರ ಕೈಯಿಂದ ನಾನು ಇವತ್ತು ಒಂದು ಸಂಪೂರ್ಣವಾಗಿರುವಂತಹ ಒಂದು ಸರ್ವಿಸ್ ತಗೊಳ್ಬೇಕು ಅಂತ. ನೆಕ್ಸ್ಟ್ ಬ್ಯಾಚ್ ಇದೆ ಡಿಸೆಂಬರ್ 23ಗೆ ಸ್ಟಾರ್ಟ್ ಆಗ್ತದೆ. ಹಾಗೆ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಇರುತ್ತೆ. ಅದು ಬ್ಯೂಟಿಷಿಯನ್ ಕೋರ್ಸ್ ಅದು ಬೇರೆ, ಇದು ಬೇರೆ. ಅದು ಬೇಡ, ಅದು ಕಾಸ್ಟ್ಲಿ ಅನ್ಸುತ್ತೆ. ಇಲ್ಲ, ನನ್ನ ಪ್ರಕಾರ ತುಂಬಾ ಚೀಪೆಸ್ಟ್ ಇದೆ ಅಂತ ಅನ್ಸುತ್ತೆ. ಹೊರಗಡೆ ಹೋಗಿ ಅವರು ಬೆಬ್ಬೆ ಆಗೋದು ಬೇಡ. ನನ್ನ ಸ್ಟೂಡೆಂಟ್ ಅಂತ ಹೇಳಿದವರು ತುಂಬಾ ಅವರು ಒಳ್ಳೆ ರೀತಿಯಲ್ಲಿ ವರ್ಕಿಂಗ್ ವುಮೆನ್ಸ್ ಎಲ್ಲ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಅವರಿಗೆ ಈ ಸ್ಪಾ ಮಸಾಜ್ಗಳು ಮತ್ತೆ ಫೇಸ್ ಮಸಾಜ್ಗಳೆಲ್ಲ ತುಂಬಾ ಹೌದು, ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇದೆ ಆಫರ್, ಎಲ್ಲದರಲ್ಲೂ ಆಫರ್ ಇದೆ. 20% ಆಫರ್ ಕೊಡ್ತಾ ಇದೀವಿ ಈಗ ಒಂದು 2 ಮಂತ್ಗೆ. ನಮಸ್ಕಾರ, ನಾನು ನಮ್ಮ ಸುಳ್ಳಿದ CA ಬ್ಯಾಂಕ್ನ ಹಿಂಭಾಗವಿರುವಂತಹ ಗೌರಿ ಬ್ರೈಡಲ್ ಝೋನಿಗೆ ವಿಸಿಟ್ ಮಾಡಿದ್ದೇನೆ. ಲಾಸ್ಟ್ ಟೈಮ್ ನನಗೆ ಮೇಕಪ್ ಮಾಡಿದ್ರು, ಬ್ರೈಡಲ್ ಲುಕ್ ಕ್ರಿಯೇಟ್ ಮಾಡಿದ್ರು. ನಿಜವಾಗ್ಲೂ ನನಗೆ ಇಷ್ಟ ಆಗಿತ್ತು. ತುಂಬ ಜನರು ಚೆನ್ನಾಗಿ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರಿ. ಜೊತೆಗೆ ವಿಡಿಯೋ ನೋಡಿದಂತಹ ಸಾಕಷ್ಟು ಜನ ಅವರಿಗೆ ಫೋನ್ ಮಾಡಿ ನಮಗೆ ಕ್ಲಾಸ್ ಕಲಿಸಿಕೊಡಿ ಅನ್ನುವಂತಹ ಮಾತನ್ನ ಹೇಳಿದ್ರಿ. ಸೊ ಹಾಗಾಗಿ 5 ಜನ ಸ್ಟೂಡೆಂಟ್ಸ್ಗಳು ಬಂದು ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿದ್ದೀರಾ. ಜೊತೆಗೆ ನೆಕ್ಸ್ಟ್ ಇನ್ನು ಇವರ ಕ್ಲಾಸ್ಗಳು ನೆಕ್ಸ್ಟ್ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಬಂದಿರುವಂತಹದ್ದು ಯಾಕೆಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನು ಬ್ರೈಡಲ್ ಲುಕ್ ಅನ್ನ ಕ್ರಿಯೇಟ್ ಮಾಡಿದ್ರು. ಸೊ ಹಾಗಾಗಿ ಇವತ್ತು ಇವರದ್ದು ಮೇಕಪ್ ಅಕಾಡೆಮಿ ಮಾತ್ರ ಅಲ್ಲ, ಇನ್ನೊಂದು ಅಂದ್ರೆ ಬ್ಯೂಟಿ ಪಾರ್ಲರ್ ಸರ್ವಿಸ್ ಕೂಡ ಇದೆ. ಸೊ ಹಾಗಾಗಿ ಸಾಕಷ್ಟು ಹಲವು ವರ್ಷಗಳಿಂದ ಇದನ್ನ ಇವರು ಫಸ್ಟ್ ಮಾಡಿರುವಂತಹದ್ದು, ಅಂದ್ರೆ ಬ್ಯೂಟಿ ಪಾರ್ಲರ್ ಸರ್ವಿಸ್ ಅನ್ನ ಫಸ್ಟ್ ಮಾಡಿ ಇವಾಗ ಇವರು ಮೇಕಪ್ ಆರ್ಟಿಸ್ಟ್ ಅನ್ನ ಕಲ್ತಿರುವಂತಹದ್ದು. ಸೊ ಹಾಗಾಗಿ ನನಗೆ ಇವತ್ತು ಅವರು ಈ ಒಂದು ಬ್ಯೂಟಿ ಪಾರ್ಲರ್ ಸರ್ವಿಸ್ ಅನ್ನ ಕೊಡ್ತಾರಂತೆ. ಸೊ ಹಾಗಾಗಿ ನನಗೆ ಕೂಡ ಒಂಥರ ಎಕ್ಸೈಟ್ಮೆಂಟ್ ಇದೆ. ನನಗೆ ಕೂಡ ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ನಾನು ಹೊರಗಡೆ ಹೋದಾಗ ಹೇರ್ ಅಂತೂ ಫುಲ್ ನಂದು ಸ್ಟ್ರೆಸ್ ಫೀಲ್ ಆಗುತ್ತೆ. ಜೊತೆಗೆ ನನ್ನ ಕೈಕಾಲುಗಳು ಅಷ್ಟೇ ಡ್ರೈ ಫೀಲ್ ಆಗುತ್ತೆ, ಫೇಸ್ಗಳು ಕೂಡ ಅಷ್ಟೇ ಒಂಥರ ರಿಂಕಲ್ಸ್ ಟೈಪ್ ಆಗುತ್ತೆ. ಸೊ ಹಾಗಾಗಿ ನನಗೆ ಇವತ್ತು ಒಂಥರ ಹ್ಯಾಪಿ ಇದೆ. ಅವ್ರ ಕೈಯಿಂದ ನಾನು ಇವತ್ತು ಒಂದು ಸಂಪೂರ್ಣವಾಗಿರುವಂತಹ ಒಂದು ಸರ್ವಿಸ್ ತಗೊಳ್ಬೇಕು ಅಂತ, ಜೊತೆಗೆ ಅವರ ಸರ್ವಿಸ್ ಯಾವ ರೀತಿ ಇದೆ ಅನ್ನೋದು ನಿಮಗೆ ತೋರಿಸ್ಬೇಕನ್ನುವಂತಹ ಒಂದು ಆಸೆ ಇದೆ. ಸೊ ಹಾಗಾಗಿ ಅವ್ರನ್ನ ಫಸ್ಟ್ ನಾನು ಮಾತಾಡಿಸ್ತೀನಿ, ಆಮೇಲೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ನಾನು ಆವಾಗಲೇ ಹೇಳಿದೆ, ನನಗೆ ಇವತ್ತು ಕಂಪ್ಲೀಟ್ ಆಗಿ ಬ್ಯೂಟಿ ಪಾರ್ಲರ್ ಸರ್ವಿಸ್ ಬೇಕು, ಆರಾಮ್ಸೆ ಆಗಿ 2 ಗಂಟೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೇಕನ್ನುವಂತಹ ಆಸೆ ಇದೆ ಅಂತ. ಸೊ ಹಾಗಾಗಿ ನನ್ನೊಂದಿಗೆ ಈ ಪಾರ್ಲರ್ನ ಮಾಲಕಿ ಹ್ಯಾಪಿ ಫೇಸಲ್ಲಿದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಫೇಸಲ್ಲೇ ಗೊತ್ತಾಗುತ್ತೆ ಚೆನ್ನಾಗಿದ್ದೀರಾ ಅಂತ. ಇಲ್ಲ, ಮಾರ್ನಿಂಗ್ ಬೇಗ ಹೋಗ್ಬಿಟ್ಟು ಒಂದು ಬ್ರೈಡಲ್ ಮೇಕಪ್ ಮಾಡಿಬಿಟ್ಟು ಬಂದಿರೋದು, ತುಂಬಾ ಸ್ಟ್ರೆಸ್ ಫೀಲ್ ಇದೆ ಅದರಲ್ಲಿ. ನಿದ್ರೆ ಹೋಗ್ತಾ ಇದೆ ಮೇಡಮ್. ಅದೇ ಲಾಸ್ಟ್ ಟೈಮ್ ಒಳ್ಳೆ ರೆಸ್ಪಾಂಡ್ ಇತ್ತು ಅಂತ ಹೇಳಿದ್ರೆ, ಒಳ್ಳೆಯ ಮಕ್ಕಳು ಕಲ್ತು ಹೋದ್ರು ಅಂತ ಹೇಳಿದ್ರಿ. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಲ್ವಾ, ಹೇಳಿ ಅಂತ. ಇದೇ ಬ್ಯಾಚ್ ಒಂದು ಆಗ್ತಾ ಇದೆ, ಆಯ್ತು, ಫಿನಿಶ್ ಆಯ್ತು, ಫೈನಲ್ ಆಯ್ತು ನಾಳೆಗೆ. ನೆಕ್ಸ್ಟ್ ಬ್ಯಾಚ್ ಇದೆ ಡಿಸೆಂಬರ್ 23ಗೆ ಸ್ಟಾರ್ಟ್ ಆಗ್ತದೆ. ಸಿಂಪಲ್ ಆಗಿ ಹೇಳಿ ಮ್ಯಾಮ್, ಹೊಸ ಜನ ನೋಡ್ತಾ ಇದ್ರೆ ವಿಡಿಯೋ ಅಂತ. ಸೊ ಹಾಗಾಗಿ ಏನೆಲ್ಲ ಇರತ್ತೆ ಅಂತ ಒಂಚೂರು. ಅಂದ್ರೆ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಇದೆ ಅಲ್ವಾ, ಅದಕ್ಕೋಸ್ಕರ ಅಂದ್ರೆ ಇದು ಮೇಕಪ್ ಕೋರ್ಸ್ ಇರುತ್ತೆ. ಅಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್, ಮತ್ತೆ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ಸ್, ಜೊತೆಗೆ ಸಾರಿ ಬಾಕ್ಸ್ ಫೋಲ್ಡಿಂಗ್, ಸಾರಿ ಫೋಲ್ಡಿಂಗ್, ಅದಕ್ಕೆ ರಿಲೇಟೆಡ್ ಪಟ್ಟದ್ದು ಎಲ್ಲನೂ ಅದರಲ್ಲಿ ಇರ್ತದೆ. ಜೊತೆಗೆ ಫ್ಲೋರಲ್ ಆರ್ಟ್ ಕೂಡ ಹೇಳ್ಕೊಡ್ತಾನೆ. A to Z ಇರುತ್ತೆ. ಹಾಗೆ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಇರುತ್ತೆ. ಬ್ಯೂಟಿಷಿಯನ್ ಕೋರ್ಸ್ ಅದು ಬೇರೆ, ಇದು ಬೇರೆ. ಅದು ಆಫ್ಟರ್ನೂನ್ ನಡೆಯುತ್ತೆ. 2 to 4:30 ಬ್ಯೂಟಿಷಿಯನ್ ಕೋರ್ಸ್ ಇರುತ್ತೆ. ಮೇಕಪ್ ಆರ್ಟಿಸ್ಟ್ ಕ್ಲಾಸ್ 10 to 1:30. ಎರಡು ಒಟ್ಟಿಗೆ ಬೇಕಾದ್ರೆ ಮಾಡ್ಬೋದು. ಪ್ಯಾಕೇಜ್ ಬೇರೆ ಬೇರೆ. ಹೌದು, ಅದು ಒಟ್ಟಿಗೆ ಒಂದೇ ಮಾರ್ನಿಂಗ್ ಬಂದು ಕಲಿಯಕ್ಕಾಗಲ್ಲ. ಅದನ್ನ 2 to 4:30 ಕಲಿಬೇಕು. ಅಂದ್ರೆ ಈ ಮೇಕಪ್ ಆರ್ಟಿಸ್ಟ್ ಕಲಿಯೋರು ಬ್ಯೂಟಿಷಿಯನ್ ಕಲಿಬೇಕು ಅಂತ ಇರ್ತಾರಲ್ಲ, ಅವರಿಗೆ ಈಸಿ ಆಗುತ್ತೆ. ಪಾರ್ಲರ್ ಹಾಕ್ಬೇಕು ಅನ್ನೋದವರಿಗೆ 2 ಕಲಿಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಬ್ರೈಡ್ ಅನ್ನು ರೆಡಿ ಮಾಡ್ಬೇಕಿದ್ರೆ ಎಲ್ಲವೂ ಬೇಕಾಗತ್ತೆ, ಪಾರ್ಲರು ಬೇಕು, ಇದೂ ಬೇಕಲ್ವಾ. ಸೊ ಹಾಗಾಗಿ 23ಗೆ ಸ್ಟಾರ್ಟ್ ಆಗುತ್ತೆ ಕ್ಲಾಸ್. ಮೇಡಮ್ ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ, ಈ ಒಂದು ಗೌರಿ ಬ್ರೈಡಲ್ ಝೋನ್ ನಲ್ಲಿ ಬರೀ ಮೇಕಪ್ ಆರ್ಟಿಸ್ಟ್ ಕಲಿಯೋದು ಮಾತ್ರ ಅಲ್ಲದೆ ಸರ್ವಿಸ್ ಇದೆ ಅಂತ. ಬ್ಯೂಟಿ ಪಾರ್ಲರ್ A to Z ಸರ್ವಿಸ್ ಇದೆ. ನೀವು ಹೇಳ್ತಾ ಇದ್ರಿ ಮೇಡಮ್, ಹೊರಗಡೆಯಿಂದ ನೋಡಿದಾಗ ನಮ್ದು ಫಾಶ್ ಇದೆ, ಸೊ ಜನ ಬರೋದೇ ಇಲ್ಲ ಕಾಸ್ಟ್ಲಿ ಅಂತ ಹೇಳಿ ಅಲ್ಲಿಂದನೇ ಮಾತಾಡ್ಕೊಂಡು ಹೋಗ್ತಾರೆ. ಅದು ನಾನು ಕೇಳಿದ್ದೀನಿ, ಅಂದ್ರೆ ನಮ್ಗೆ ಒಳಗಡೆ ಅದು ಬೇಡ, ಅದು ಕಾಸ್ಟ್ಲಿ ಅನ್ಸುತ್ತೆ ಅಂತ. ಇಲ್ಲ, ನನ್ನ ಪ್ರಕಾರ ತುಂಬಾ ಚೀಪೆಸ್ಟ್ ಇದೆ ಅಂತ ಅನ್ಸುತ್ತೆ. ನಾನು ಇಲ್ಲಿ ಒಂದು ಹೇರ್ ಸ್ಪಾಕ್ಕೆ ಎಲ್ಲ 500 to 600 ಅಷ್ಟೇ ತಗೊಳ್ಳೋದು, ಜಾಸ್ತಿ ಇಲ್ಲ. ಆದ್ರೆ ಒಮ್ಮೆ ಸರ್ವಿಸ್ ಮಾಡಿ ನೋಡ್ಲಿ ಅವರು. ಲಾಸ್ಟ್ ನಿನ್ನೆ ಒಂದು ಹೇರ್ ಸ್ಪಾ
ಮಾಡ್ಕೊಂಡು ಬಂದಿದ್ರು. ಅವ್ರು ಹೇಳಿದ್ರು ನಾವು ಎಲ್ಲಿ ಅಂತಾನೆ ಹೇಳಲ್ಲ, ಮೆನ್ಷನ್ ಮಾಡಲ್ಲ, ಹೊರಗಡೆ ಎಲ್ಲ ಹೋಗಿ 1200 ಏನೋ ತಗೊಂಡ್ರು ಮೇಡಮ್. ಬಟ್ ನೀವು 500 ಅಂದ್ರೆ ಅವ್ರದ್ದು ಹೇರ್ ಅಷ್ಟೇ ಇತ್ತು, ನಾನು ಹೇರ್ ವಾಲ್ಯೂಮ್ ಮೇಲೆ ತಗೊಳ್ತೇನೆ, 500 ಅಷ್ಟೇ ಬಿಲ್ ಮಾಡ್ತಿದ್ರೆ. ಅಲ್ಲಿಂದನೂ ಜಾಸ್ತಿ ಮಸಾಜ್ ಸಿಕ್ತು, ಇಲ್ಲಿ ತುಂಬಾ ಮಸಾಜ್ ಇತ್ತು, ತುಂಬಾ ಪ್ರೊಸೀಜರ್ಸ್ ಇತ್ತು. ಆದ್ರೆ ಅಲ್ಲಿ ಅಷ್ಟೇನಿರೋದು 1200 ರೂಪೀಸ್ ತಗೊಂಡ್ರು. ತುಂಬಾ ಖುಷಿ ಆಯ್ತು ಇಲ್ಲಿದು ಸರ್ವಿಸಸ್ ಅಂತ ಹೇಳಿ. ಅಂದ್ರೆ ನಾ ಹೊರಗಡೆ ಕಾಣುವಾಗ ಪಾಶ್ ಕಾಣಿಸ್ತದೆ, ಬಟ್ ಒಳಗಡೆ ಎಲ್ಲರಿಗೂ ತಲುಪಬೇಕು ಅನ್ನೋದು. ನೀವು ಕೂಡ ಫ್ರೆಂಡ್ಲಿ ಇದ್ದೀರಾ ಹಾಗೆಲ್ಲ ತುಂಬಾ ಇದಾಗೋದು, ಅಂದ್ರೆ ತುಂಬಾ ಅವರಿಗೆ ಎಲ್ಲರಿಗೂ ಒಂದು ಸರ್ವಿಸ್ ಸಿಗ್ಲಿ ಅನ್ನೋದು. ಅದೇ ಮ್ಯಾಮ್, ಇವಾಗ ಪಾರ್ಲರ್ ಅಂತ ಹೇಳಿ ಆದ್ರೆ ನಮ್ದು ಐಬ್ರೋ ಇಂದ ಹಿಡಿದು ಪೆಡಿಕ್ಯೂರ್ ಮೆನಿಕ್ಯೂರ್ A to Z ಎಲ್ಲ ಸಹ ಮಾಡ್ತಿರಲ್ಲ? ಹೌದು, ಎಲ್ಲ ಸರ್ವಿಸ್ ಕೂಡ ಇದೆ, ಎಲ್ಲ ಸರ್ವಿಸ್ ಇದೆ, ಎಲ್ಲ ಸರ್ವಿಸ್ ಇದೆ. ಅಂದ್ರೆ ಬರ್ಬೋದು ಆರಾಮ್ಸೆ ಬರ್ಬೋದು. ಒಮ್ಮೆ ಬಂದು ವಿಸಿಟ್ ಮಾಡ್ಲಿ, ಅವರಿಗೆ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ, ರೇಟ್ ಹೇಗಿದೆ. ಹೊರಗಡೆಯಿಂದ ನೋಡಿ ಇದು ಪಾಶ್ ಅಂತ ಬರದೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ನಂದು ಪಾರ್ಲರ್ ಹೀಗೆ ಬೇಕು ಅನ್ನೋ ಕಾರಣ ಕಲ್ಪನೆ ಇರುತ್ತೆ, ಆಸೆ ಇರುತ್ತೆ ಅಲ್ವಾ? ಸೊ ನೀವು ಅಂದ್ರೆ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಆಯ್ತು ಕಲ್ಲುಗುಂಡಿಯಲ್ಲಿ ಕೂಡ ಸಂಸ್ಥೆ ಇದೆ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ಸ್ಟಾರ್ಟ್ ಮಾಡಿರುವಂತ. ಸೊ ಹಾಗಾಗಿ ಜನರಿಗೆ ಒಳ್ಳೆಯ ಸೇವೆ ಕೊಡ್ಬೇಕು ಅಂತ ನಿಮ್ಮ ಆಸೆ ಅಲ್ವಾ? ಸೊ ಹಾಗಾಗಿ ಲಾಸ್ಟ್ ಟೈಮ್ ಕೂಡ ವಿಡಿಯೋ ನೋಡಿದವರು ನಮ್ಮ ನಂಬರ್ ಸೇವ್ ಇರುತ್ತೆ, ಅವ್ರು ಕೂಡ ಬರ್ಬೋದಲ್ವಾ? ಖಂಡಿತ ಬರ್ಬೋದಲ್ವಾ? ಫಸ್ಟ್ ಬಂದವರಿಗೆ ಅವಕಾಶ 5 ಜನ. ನಾನಂದ್ರೆ ಜಾಸ್ತಿ ತಗೊಳ್ಳೋದಿಲ್ಲ, 7 to 8 ಮೆಂಬರ್ಸ್ ಅಷ್ಟೇ, ಇಷ್ಟೇ ಎಲ್ಲ ಪ್ಲೇಸ್ ಇರೋದು. ಎಲ್ಲರನ್ನು ಫೋಕಸ್ ಮಾಡಿ ನೋಡ್ಕೊಳ್ಬೇಕು, ಅಂದ್ರೆ ಎಲ್ಲರೂ ಕಲಿಬೇಕು, ಒಬ್ರೊಬ್ರು ಅಂತಲ್ಲ, ಬಂದವರು ಅಷ್ಟು ಜನವರು ಕಲಿಬೇಕು. ಒಂದಷ್ಟು ಗುಡ್ಡೆ ಹಾಕಿಬಿಟ್ಟು ಏನೋ ಹೇಳಿಬಿಟ್ಟು ಅವರು ಕಲಿತಾರೋ ಇಲ್ವೋ ಅದನ್ನ ನೋಡದೆ ಹಾಗೆ ಕಲಿಸಿ ಹೊರಗಡೆ ಹೋಗಿ ಅವರು ಬೆಬ್ಬೆ ಆಗುದು ಬೇಡ. ನನ್ನ ಸ್ಟೂಡೆಂಟ್ ಅಂತ ಹೇಳಿದವರು ತುಂಬಾ ಅವರು ಒಳ್ಳೆ ರೀತಿಯಲ್ಲಿ ಹೌದು ಹೌದು, ನನಗಿಂತ ಜಾಸ್ತಿ ಅವರಿಗೆ ಬ್ರೈಡಲ್ ಮೇಕಪ್ ಸಿಗ್ಲಿ ಅದೇ ನಂಗೆ ಖುಷಿನೇ ಇದೆ. ಯಾಕಂದ್ರೆ ನಾನು ಕಲಿಸಿದ ಸ್ಟೂಡೆಂಟ್ ಅವ್ರು, ಶಾಲಿನಿ ಅವರ ಸ್ಟೂಡೆಂಟ್ ಅಂತ ಹೇಳಿದ್ರೆ ನನ್ಗೊಂದು ಖುಷಿ ಇದೆ. ಅದು ನಾನು ನಿಜವಾಗ್ಲೂ ನನ್ನ ಮನದಾಳದಿಂದ ಹೇಳ್ತಾ ಇದ್ದೀನಿ. ಸರಿ ಮ್ಯಾಮ್, ಅಂದ್ರೆ ಈಗ ನಾಡ್ದು ಕ್ಲಾಸ್ ಅವ್ರದ್ದು ಎಂಡ್ ಆಗುತ್ತೆ, ಅವಾಗ ಕೂಡ ನೀವು ವಿಡಿಯೋ ಕ್ಲಿಪ್ಪಿಂಗ್ಸ್ ನಮ್ಗೆ ಕಳಿಸ್ಕೊಡ್ತೀರಲ್ವಾ? ಓಕೆ ಮ್ಯಾಮ್, ಇವಾಗ ನಾನು ಫಸ್ಟ್ಗೆ ಹೇಳಿದೆ ಫುಲ್ 2 ಗಂಟೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಬೇಕು, ಫ್ರೆಶ್ ಫೀಲ್ ಆಗಬೇಕು ಇವತ್ತು ನನಗೆ ಅಂತ. ಸೊ ಹಾಗಾಗಿ ನಾನು ಹೀಗೆ ಇದ್ದೇನೆ, ನನ್ನ ನೀವು ಕಂಪ್ಲೀಟ್ ಲುಕ್ ಚೇಂಜ್ ಮಾಡಬೇಕು. ಕಂಪ್ಲೀಟ್ ಲುಕ್ ಚೇಂಜ್ ಮಾಡ್ಬೇಕಂದ್ರೆ ಮೇಕಪ್ ಮಾಡ್ಬೇಕಷ್ಟೇ, ಮೇಕಪ್ ಬೇಡ, ನನಗೆ ಫ್ರೆಶ್ ಫೀಲ್ ಆಗಬೇಕು ಅಂತ. ಫುಲ್ ಟೆನ್ಷನ್ ಇರುವಾಗ ಮೈಂಡ್ ಫ್ರೀ ಆಗತ್ತೆ. ನಮ್ಮ ಹೇರ್ ಮಸಾಜ್ ಆಗಿರ್ಬೋದು ಅಥವಾ ಫೇಶಿಯಲ್ ಆಗಿರ್ಬೋದು, ಹೇರ್ ಮಸಾಜ್, ಹೇರ್ ಸ್ಪಾ ಜೊತೆ ಆಯಿಲ್ ಸ್ಪಾ ಮಾಡ್ತೀವಿ. ಅದೇ ಆಯಿಲ್ ಸ್ಪಾಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು ನಮ್ಗೆ. ಹೌದು, ಅದಕ್ಕೆ ಆಯಿಲ್ ಸ್ಪಾ ಚಂದಾಗಿರುತ್ತೆ, ಅಂದ್ರೆ ಹೇರ್ ತುಂಬಾ ಗ್ರೋತ್ ಆಗುತ್ತೆ. ಹೌದು, ರಿಲೀಫ್ ಕೂಡ ಆಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ. ಎಕ್ಸ್ಪೀರಿಯನ್ಸ್ ಇರ್ಬೋದು. ಹಾಗಾಗಿ ಇವಾಗ ನಾವು ಮಾತಾಡ್ಕೊಂಡು ಸರ್ವಿಸ್ ಸ್ಟಾರ್ಟ್ ಮಾಡುವಲ್ಲ. ಸೊ ಹಾಗಾಗಿ ಮೇಡಮ್ ಹೇಳಿದ್ರು ಶಾಲಿನಿ ಅವರು, ನೆಕ್ಸ್ಟ್ ಅಪ್ಕಮಿಂಗ್ ಬ್ಯಾಚ್ಗೆ ಆಲ್ ದ ಬೆಸ್ಟ್ ಮ್ಯಾಮ್ ನಿಮಗೆ. ಥ್ಯಾಂಕ್ ಯು. ವಾಪಸ್ ನಮ್ಮನ್ನು ಕರೀರಿ. ಸೊ ಹಾಗಾಗಿ ಇವತ್ತು ನನಗೆ ಅವರು 1.5 ಗಂಟೆ ನನ್ನನ್ನ ಒಂದು ಫ್ರೆಶ್ ಫೀಲ್, ಅಂದ್ರೆ ನನಗೆ ಕೂಡ ಟೆನ್ಷನ್ ಇರುತ್ತೆ, ಹೊರಗಡೆ ಶೂಟ್ ಹೋಗ್ತೀನಿ, ನನಗೂ ಸುಸ್ತಾಗುತ್ತೆ. ನೀವು ಹೇಳ್ತಾ ಇದ್ರಿ ಪೂಜೆ ಕೂದಲನ್ನ ಮೇಲೆ ಕಟ್ಕೊಂಡು ಹೋಗ್ತಾ ಇರ್ತಾಳೆ. ನಿಜ, ಅದು ನಿಜ. ನಾನು ಮೊನ್ನೊಂದ್ ದಿವಸ ಹೇಳಿದೆ ಅವರನ್ನ, ಮೊನ್ನೊಂದ್ ದಿವಸ ನೋಡಿದಾಗ ಈಗ ಅದೊಂದು ದಿವಸ ಕೂದಲನ್ನ ಇಲ್ಲಿ ಕಟ್ಕೊಂಡಲ್ಲ, ನಾನು ಅದೇ ತರ ಇರ್ತೀನಿ ಬಿಡಿ, ನನಗೂ ಸರ್ವಿಸಸ್ ಸುಸ್ತಾಗಿರುತ್ತೆ, ನನಗೆ ಸ್ಪಾ ಮಾಡ್ಕೊಳಕ್ಕಿಲ್ಲ. ಬಟ್ ನಮ್ಗೆ ಇನ್ನೊಬ್ರು ಸ್ಪಾ ಮಾಡಿದಾಗ ಆಗ್ಲಿ ಫೇಶಿಯಲ್ ಮಾಡಿದಾಗ ಅದು ಖುಷಿ ಆಗುತ್ತೆ. ನಮ್ಗೆ ನಾವೇ ಮಾಡಿದಷ್ಟು ಒಂದು ಕಂಫರ್ಟ್ ಫೀಲ್ ಇರೋದಿಲ್ಲ, ಅಷ್ಟೊಂದು ಇದು ಸಿಗೋದಿಲ್ಲ, ಒಂದು ಎಂತ ಹೇಳೋದು, ಒಂದು ನೆಮ್ಮದಿ ಸಿಗೋದಿಲ್ಲ. ಇನ್ನೊಬ್ರು ಅವರ ಕೈಯಲ್ಲೇ ನಮ್ಗೆ ಮಾಡಿಸಿದಾಗ ಒಂಥರ ಖುಷಿ ಆಗುತ್ತೆ ನನ್ಗೆ. ಅದೇ ನಾವು ಎಲ್ಲರೂ ಹಾಗೆ ವರ್ಕಿಂಗ್ ವುಮೆನ್ಸ್ ಅಂತಲ್ಲ, ಸ್ಟೂಡೆಂಟ್ಸ್ ಬಿಡಿ, ವರ್ಕಿಂಗ್ ವುಮೆನ್ಸ್ ಎಲ್ಲ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಅವರಿಗೆ ಈ ಸ್ಪಾ ಮಸಾಜ್ಗಳು ಮತ್ತೆ ಫೇಸ್ ಮಸಾಜ್ಗಳೆಲ್ಲ ತುಂಬಾ ಹೌದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು. ಹಾಗೆ ಓಕೆ ಮ್ಯಾಮ್ ಹೇಳ್ತಾ ಇದ್ರು ಮಾತಾಡ್ತಾ, ನಿಮ್ಮನ್ನ ನಾನು ಇವತ್ತು ಕಂಪ್ಲೀಟ್ ಆಗಿ ರಿಲೀಫ್ ಮಾಡ್ತಿದ್ರೆ ಮೇಕಪ್ ಮಾಡ್ತಾ ಇಲ್ಲ, ಲಾಸ್ಟ್ ಟೈಮ್ ಬ್ರೈಡಲ್ ಮೇಕಪ್ ಮಾಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾನು ಸಂಪೂರ್ಣವಾಗಿ ನಂದು ಬ್ಯೂಟಿ ಪಾರ್ಲರ್ ಸರ್ವಿಸ್ ತಗೊಳ್ತೀನಿ, ಯಾವ ರೀತಿ ಇದೆ ಜೊತೆಗೆ ಅವ್ರು ಮಾತಾಡಿಸ್ತಾ ಹೋಗ್ತಾರೆ ನನ್ನ ಜೊತೆ. ಬನ್ನಿ. ಹಲೋ, ಸ್ಟಾರ್ಟ್ ಮಾಡೋಣ ಮ್ಯಾಮ್ ಹಾಗಾದ್ರೆ. ಓಕೆನಾ? ಒಂದು ಗಂಟೆ ಫ್ರೀ ಮೈಂಡಲ್ಲಿ ಕೂತ್ಕೊಳ್ಳಿ, ಏನು ಥಿಂಕ್ ಮಾಡಬೇಡಿ, ಯೋಚನೆ ಮಾಡಬೇಡಿ. ಇವರು ಶ್ರುತಿ ಅಂತ ಹೇಳಿ, ನಾನು ಕ್ಲಾಸ್ ಕೊಡುವಾಗ ಅಥವಾ ನನ್ನ ಬಲಗೈ ಅಂತ ಹೇಳ್ಬೋದು, ನಾನು ಕ್ಲಾಸ್ ಕೊಡುವಾಗ ಎಲ್ಲ ಪಾರ್ಲರ್ ಸರ್ವಿಸ್ ಎಲ್ಲ ಇವರೇ ಕೊಡ್ತಾರೆ. ಇವರು ಎಕ್ಸ್ಪರ್ಟ್ ಬ್ಯೂಟಿಷಿಯನ್. ನಿಮಗೆ ಇವಾಗ ರಿಲ್ಯಾಕ್ಸೇಷನ್ ಇವರು ಕೊಡ್ತಾರೆ. ಓಕೆನಾ? ಶ್ರುತಿ ಅಕ್ಕ ಸ್ಟಾರ್ಟ್. ಓಕೆ, ಇದು ಫ್ರೂಟ್ ಫೇಶಿಯಲ್ ಮಾಡಿದ್ವಿ ನಾವು ಅದನ್ನು. ಇದಕ್ಕೆ ಇನ್ನೂ ಇದು ಫುಲ್ ಡ್ರೈ ಆಗಬೇಕು. ಡ್ರೈ ಆಗುವವರೆಗೂ ಬಿಟ್ಬಿಟ್ಟು
ಇವಾಗ ನಾವು ಅದಕ್ಕೆ ಇನ್ನು ಟೈಮ್ ಇದೆಯಲ್ಲ ಡ್ರೈ ಆಗೋಕ್ಕೆ. ಕ್ಲಾಸಲ್ಲಿ ಫುಲ್ ಇದೇ ತರ ಹೇಳಿಕೊಡ್ತೀರಾ ಮ್ಯಾಮ್? ಪಿನ್ ಟು ಪಿನ್ ಅವರಿಗೆ ಎಲ್ಲ ಹೇಳಿಕೊಡ್ತೇನೆ. ಇದು ಪಿನ್ ಟು ಪಿನ್ ಎಲ್ಲ ಹೇಗೆ ಅವರಿಗೆ ಹ್ಯಾಂಡ್ ಪ್ರಾಕ್ಟೀಸ್ ಅನ್ನು ಕೊಡ್ತಾ ಇದ್ವಿ. ಅದಕ್ಕೆ ನಾವೇ ಇದು ಮಾಡ್ತೀವಿ, ಇಲ್ಲಿಂದ ಪ್ರಾಡಕ್ಟ್ ಎಲ್ಲ ನಾವೇ ಕೊಡ್ತೀವಿ. ಅವರಿಗೆ ಹ್ಯಾಂಡ್ ಪ್ರಾಕ್ಟೀಸ್ ಇರುತ್ತೆ. ಮತ್ತೆ ಒಂದು 35 ದಿವಸದಲ್ಲಿ ನಾನು ಬ್ಯೂಟಿಷಿಯನ್ ಕ್ಲಾಸ್ ಫುಲ್ ಅವ್ರಿಗೆ ತೆಗಿತೀನಿ, ಫುಲ್ ಕ್ಲಾಸ್ ತೆಗಿತೀನಿ. ಮತ್ತೆ ಪ್ರಾಕ್ಟೀಸ್ ಮಾಡ್ತಾರೆ ಅವರು ಬೇಕಾ. ಹೌದು, ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರು ನಾವು ಹೀಗೆ ಹೊರಗಡೆಯಿಂದ ಕರ್ಕೊಂಡು ಬಂದು ಅವರಿಗೆ ಪ್ರಾಕ್ಟೀಸ್ ಮಾಡ್ತೀವಿ. ಹೌದು ಹೌದು. ಈಗ ಇದು ಡ್ರೈ ಆಗ್ಲಿ ಫುಲ್, ನಮ್ಮ ಹೇರ್ಗೆ ಹೋಗೋಣ. ಓಕೆನಾ? ಸ್ವಲ್ಪ ಎಲ್ಲ ಫೇಶಿಯಲ್ ಇದೆಯಲ್ಲ ಮ್ಯಾಮ್? ಎಲ್ಲ ಫೇಶಿಯಲ್ ಇದೆ, ಗೋಲ್ಡ್ ಡೈಮಂಡ್ ಎಲ್ಲ ಫೇಶಿಯಲ್ ಇದೆ. ಆಫ್ಟರ್ 40ಗೆ ಆಗುವಂತದ್ದು. ಇವ್ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಬ್ರೈಡಲ್ ಮೇಕಪ್ ಕೂಡ ಸಾಕಷ್ಟು ಬರ್ತಾ ಇದೆ ನನಗೆ ಅಂತ ಹೇಳಿ. ಹೌದು, ಈಗ ಮೇಕ್ ಓವರಿಂಗ್ ಜಾಸ್ತಿ ಬರ್ತಾ ಇದೆ. ಆಯ್ತು, 14th ವರೆಗೆ ಇದೆ ಮೇಕ್ ಓವರಿಂಗ್. ಆಮೇಲೆ ಈ ತಿಂಗಳಿದು ಓಕೆ ಎಂಡ್ ಆಯ್ತು. ನೆಕ್ಸ್ಟ್ ಜನವರಿಯಲ್ಲಿ ಇಲ್ಲ ಅನ್ಸುತ್ತೆ, ಏನೋ ಮೌಡಿಯ ಸಮಥಿಂಗ್. ಫೆಬ್ರವರಿಯಿಂದ ಮತ್ತೆ ಬುಕ್ ಆಗಿದೆ, ತುಂಬಾ ಇದೆ ಮೇಕ್ ಓವರಿಂಗ್. ತುಂಬಾ ಅಂದ್ರೆ ಸುಬ್ರಹ್ಮಣ್ಯ ಮುಂಚೆ ಅಪಾಯಿಂಟ್ಮೆಂಟ್ ಮಾಡ್ಬೇಕು ಮ್ಯಾಮ್ ಅವರೊಂದು? ಇಲ್ಲ, ಅವರಿಗೆ ಹೇಗೆ ಅನ್ಸುತ್ತೆ ಅಷ್ಟು ಅವಾಗ ಅಪಾಯಿಂಟ್ಮೆಂಟ್ ಮಾಡ್ಬೋದು. ಇದು ಆದಷ್ಟು ಬೇಗ ಮಾಡಿದ್ದು ಒಳ್ಳೇದು, ಮ್ಯಾರೇಜ್ ಫಿಕ್ಸ್ ಆದ ಕೂಡಲೇ. ಇಲ್ಲ ಅಂತ ಅಂದ್ರೆ ನಮ್ಗೆ ಆಲ್ರೆಡಿ ಇವಾಗ ನನ್ಗೆ ಸ್ವಲ್ಪ ಬಿಸಿನೇ ಇದೆ. ಇವತ್ತು ಮಾರ್ನಿಂಗ್ ಹೋಗಿದೆ, ಮೊನ್ನೆ ಒಂದ್ ದಿವಸ 3 ಬ್ರೈಡಲ್ ಮುಗಿಸಿದ್ದೀನಿ, ನೈಟ್ ಆ ತರ ಇರುತ್ತೆ. ಅವಾಗ ನಮ್ಗೆ ಹೌದು, ನಾನು ಇಲ್ಲಿ ತುಂಬಾ ತಗೋದಿಲ್ಲ. ಸುಳ್ಯದಲ್ಲಿ ಒಂದು ಎಷ್ಟು ರೇಂಜ್ ಇದೆ, ವಿದ್ ಆರ್ನಮೆಂಟ್ಸ್ ಕೊಡ್ತಾ ಇದ್ದೇನೆ. ಅವ್ರಿಗೆ ಇಷ್ಟ ಆದ್ರೆ ನನ್ನ ಜೊತೆ ಕಲೆಕ್ಷನ್ ಇದೆ ಸ್ವಲ್ಪ ಆರ್ನಮೆಂಟ್ಸ್, ಅವ್ರಿಗೆ ಇಷ್ಟ ಆದ್ರೆ ಅದನ್ನು ಕೂಡ ಕೊಡ್ತೀರಾ? ಹೌದು, ಅದನ್ನು ತಗೊಂಡು ನಾನೊಂದು ಪ್ರೈಸ್ ಅಂತ ಫಿಕ್ಸ್ ಮಾಡಿರ್ತೀನಿ. ಅಷ್ಟೇ, ತುಂಬ ಏನಿಲ್ಲ, ಸ್ಪಾ ಮಾಡೋಣ ಇರುತ್ತೆ. ಅದು ಫಿಕ್ಸ್ ಇದರಲ್ಲಿ ರೇಂಜಲ್ಲೇ ಕೊಡ್ತೇನೆ. ಹಾಗಂತ ತುಂಬ ನಾನು ಯಾರ ಹತ್ರ ಕೇಳ್ಕೊಳ್ಳೋದು. ನಾನು ಎಷ್ಟು ಕೆಲಸ ಮಾಡಿದ್ದೇನೆ ಅಷ್ಟು ನಾನು ತಗೊಳ್ತೇನೆ. ಹೇಗೆ ಅನಿಸ್ತು ಮ್ಯಾಮ್? ಒಂಥರ ರಿಲೀಫ್ ಅನ್ಸುತ್ತೆ. ಸೊ ಹಾಗಾಗಿ ಏನು ಯೂಸ್ ನಾವು ಈ ಥರ ಮಾಡಿದ್ರೆ ಅಂತ ಹೇರ್ ಸ್ಪಾ ಮತ್ತು ಹೆಡ್ ಆಯಿಲ್ ಮಸಾಜ್ ಕೊಡ್ತೇವಲ್ಲ, ಹೇರ್ ಸ್ಪಾ ಇದರಲ್ಲಿ ನಿಮಗೆ ನಾವು ಅದಕ್ಕೆ ವಿಟಮಿನ್ಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ನಿಮಗೆ ಮಸಾಜ್ ಮಾಡೋದು. ಇದರಿಂದ ಹೇರ್ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ರಿಮೂವ್ ಆಗುತ್ತೆ, ಹೇರಿಗೆ ಟ್ರೆಸ್ ಆಗಿರುತ್ತಲ್ವ, ನಿಮ್ಮ ತಲೆಗೆ ಟ್ರೆಸ್ ಆಗುತ್ತೆ, ಅದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಹೇರ್ ಗ್ರೋತಿನ ಜೊತೆಗೆ ವಾಲ್ಯೂಮ್ ಜಾಸ್ತಿ ಆಗ್ತದೆ, ಹೊಸ ಹೇರ್ಗಳು ಬರುತ್ತೆ ಇದರಲ್ಲಿ. ಹೌದು, ಮತ್ತು ನಿಮಗೆ ಒಂದು ನಿದ್ರೆ ಒಂದು ಚಂದ ಬರುತ್ತೆ ನಿಮಗೆ. ಎಲ್ಲನೂ ನಾವು ಕೈಗೆ ಕಾಲಿಗೆ ಎಲ್ಲ ಹೌದು ಕೈಗೆ ಕಾಲಿಗೆ ಎಲ್ಲನೂ ನಾವು ಇದು ಮಾಡ್ತೀವಿ, ವ್ಯಾಯಾಮ ಮಾಡ್ತೀವಲ್ವಾ, ತಲೆ ಕೂದಲಿಗೆ ಬೇಕಲ್ವಾ, ಅದಕ್ಕೂ ಆವಾಗ ತಲೆ ಕೂದಲಿಗೆ ಅದ ಒಂದು ಎಕ್ಸಸೈಸ್ ಮಾಡೋದು ಈ ಸ್ಪಾ ಅಥವಾ ಹೇರ್ ಆಯಿಲ್ ಮಸಾಜ್ ಮಾಡೋದು. ಹೇರ್ ಸ್ಪಾ ಮಾಡಿದರೆ ಇದು ಸ್ಪಾ ಮಾಡಿದರೆ ನಿಮಗೆ ಅದೇ ಹೇರ್ ಗ್ರೋತ್ ಆಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ, ನಿದ್ರೆ ಬರುತ್ತೆ, ಹೇರಿಗೆ ಒಂದು ಮಸಾಜ್ ಸಿಗುತ್ತೆ, ಜೊತೆಗೆ ಡ್ಯಾಂಡ್ರಫ್ ರಿಮೂವ್ ಆಗುತ್ತೆ. ಮೊದಲು ತುಂಬ ತುರಿಕೆ ಅದು ಇದ್ದಿದ್ದವರಿಗೆಲ್ಲ ತುಂಬ ಒಂಥರ ಡ್ಯಾಂಡ್ರಫ್ ಸಿಗುತ್ತೆ, ಮತ್ತು ಹೇರ್ ಸ್ಮೂತ್ ಆಗಿರುತ್ತೆ. ಡ್ಯಾಂಡ್ರಫ್ ಹೋಗ್ಬಿಟ್ಟು ಹೇರ್ ಸ್ಮೂತ್ ಆಗಿರುತ್ತೆ. ಹೇರ್ಗೆ ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೆ, ಅದ್ರದ್ದು ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಒಂದು ತಿಂಗಳಿಗೆ ಒಂದ್ಸಲ ಆದರೂ ಮಸಾಜ್ ಮಾಡಿಸ್ಕೊಂಡ್ರೆ ಹೇರ್ ಹೆಲ್ದಿ ಆಗಿರುತ್ತೆ. ಹೌದು, ಹೌದು, ಸ್ಟ್ರೈಟ್ನಿಂಗ್ ಸ್ಮೂತಿಂಗ್ ಇದೆ. ಹೌದು, ಇಲ್ಲ ಹೇರ್ ಇದೆ ಆಫರ್, ಎಲ್ಲದರಲ್ಲೂ ಆಫರ್ ಇದೆ. 20% ಆಫರ್ ಕೊಡ್ತಾ ಇದೀವಿ ಈಗ ಒಂದು 2 ಮಂತಿಗೆ, ಡಿಸೆಂಬರ್ ಮತ್ತು ಜನವರಿಯಲ್ಲಿ ಸೀಸನ್ ಅಲ್ವಾ, ಅದಕ್ಕೋಸ್ಕರ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಸ್ಪಾ ಮತ್ತು ಇದು ನಮ್ಮ ಫೇಶಿಯಲಲ್ಲಿ ಎಲ್ಲದರಲ್ಲೂ ನಮ್ಮ ಥ್ರೆಡ್ಡಿಂಗ್ ಒಂದು ಬಿಟ್ಟು ಬೇರೆ ಎಲ್ಲದರಲ್ಲೂ 20% ಆಫರ್ ಆಗ್ತಾ ಇದ್ದೀವಿ. ಹೌದು, ಹಾಕಿದ್ದೀವಿ. ಹೌದು, ಬ್ರ್ಯಾಂಡೆಡ್ ಯೂಸ್ ಮಾಡ್ತೇನೆ ನಾನು. ಲೋಕಲ್ ಬ್ರ್ಯಾಂಡ್ ಯಾವುದು ಯೂಸ್ ಮಾಡೋದಿಲ್ಲ. ಕಡಿಮೆಗಾಗುತ್ತೆ ಹೇರ್, ನಮಗೆ ಕಡಿಮೆಗಾಗುತ್ತೆ, ಅಮೌಂಟ್ ಜಾಸ್ತಿ ಕೊಡ್ತಾ ಅದು ಬೇಡ.
ನಾನು ಎಲ್ಲವನ್ನು ಬ್ರ್ಯಾಂಡೆಡ್ ಮಾಡ್ತಾ ಇದ್ದೇನೆ. ಹೌದು, ಬ್ರ್ಯಾಂಡೆಡ್ ಮಾಡ್ತಾ ಇದ್ದೇನೆ. ಲೆಂತ್ ವೈಸ್ ಡಿಫರೆಂಟ್ ಇರುತ್ತೆ. ಹೌದು, ಲೆಂತ್ ಮತ್ತೆ ಹೇರ್ ಓಲಿಮೆ ಹೇಗಿದೆ ಅದರ ಮೇಲೆ ಲೆಂತ್ ವೈಸ್ ಡಿಫ್ರೆಂಟ್ ಇರುತ್ತೆ. ಹೌದು ಬರ್ತಾರೆ ಮ್ಯಾಮ್ ಇಲ್ಲಿ ಸ್ಟ್ರೈಟಿಂಗ್? ಹೌದು ಹೌದು ಹೌದು, ಬಂದಿದ್ದಾರೆ, ತುಂಬ ಜನ ಇದ್ದಾರೆ, ಬಂದಿದ್ದಾರೆ. ಹೌದು, ಅವರು ಎಲ್ಲ ಹ್ಯಾಪಿ ಕಸ್ಟಮರೇ. ಯಾರು ಪ್ರಾಬ್ಲಮ್ ಏನು ಹೇಳಿಲ್ಲ ಇದುವರೆಗೆ. ಹೌದು, ನಾನು ಅದನ್ನು ಅವ್ರ ಹತ್ರ ಕೇಳ್ತೀನಿ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನ್ನಿಸ್ತಾ ಅಥವಾ ಏನಾದರೂ ಡಿಸ್ಕಂಫರ್ಟ್ ಆಯಿತಾ ಅಂತ ಕೇಳ್ತೀನಿ. ಅದರಲ್ಲಿ ಅವರ ನಿಮ್ಮ ಹ್ಯಾಪಿ ಅಂದರೆ ಕಸ್ಟಮರ್ ಹ್ಯಾಪಿ ಅಲ್ವಾ, ನಮಗೂ ಹ್ಯಾಪಿ. ಒಮ್ಮೆ ಬಂದರೆ ಸಾಲದು ಅಲ್ವಾ. ಯಾವುದು ಇಲ್ಲ 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 ಇಲ್ಲ, ಗೂಗಲಲ್ಲಿ ಅಡ್ರೆಸ್ ಹಾಕಿಲ್ಲ, ಹಾಕಬೇಕು ಇನ್ನು ಅಷ್ಟೇ. ಹೇಗಾಯ್ತು ಮ್ಯಾಮ್? ನಿಜವಾಗ್ಲೂ ರಿಲೀಫ್ ಆಯಿತು, ಮನಸ್ಸು ಕೂಡ, ಜೊತೆಗೆ ನನ್ನ ಸ್ಟ್ರೆಸ್ಫುಲ್ಲು ನಿಜವಾಗ್ಲೂ ಇಳಿದೋಯ್ತು. ಫಸ್ಟಿಗೆ ನನಗೆ ಹೇರ್ ಸ್ಪಾ ಮಾಡಿದ್ರಿ, ಜೊತೆಗೆ ಫೇಶಿಯಲ್ ಕೂಡ ಮಾಡಿದ್ರಿ, ಜೊತೆಗೆ ನನ್ನ ಪೆಡಿಕ್ಯೂರ್ ಕೂಡ ಮಾಡಿದ್ರಿ, ಐಬ್ರೋಸ್ ಎಲ್ಲ ಸಂಪೂರ್ಣ ಟಚ್ ಕೊಟ್ರಿ. ನಿಜವಾಗ್ಲೂ ಒಂಥರ ರಿಲೀಫ್ ಫೀಲ್ ಆಯಿತು. ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ನೀವು ಕೂಡ ನನ್ನ ನೋಡ್ತಾ ಇರ್ಬೋದು. ಮ್ಯಾಮ್ ನನಗೆ ಸಂಪೂರ್ಣವಾಗಿ ನಾನು ಹೇಳಿದೆ ಬೆಳಿಗ್ಗೆ 1 ಗಂಟೆ ಮೇಡಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇಳಿ ಅಂತ. ನಿಜವಾಗ್ಲೂ ಇಬ್ಬರು ಸೇರಿಕೊಂಡು ಒಳ್ಳೆಯ ಒಂದು ಸರ್ವಿಸ್ ಕೊಟ್ಟಿರುವಂಥದ್ದು ನನಗೆ. ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ರು, ಬನ್ನಿ ನಮ್ಮ ಪಾರ್ಲರ್ ಹೊರಗಡೆಯಿಂದ ಎದ್ದು ಕಾಣುತ್ತೆ, ಬಟ್ ರೇಟ್ ತುಂಬಾ ಕಡಿಮೆ ಅಂತ. ಅವ್ರು ಹೇಳ್ತಾ ಇದ್ರು, ನಾನು ಮೇಕಪ್ ಏನು ಕೂಡ ಮಾಡಲಿಲ್ಲ, ಜಸ್ಟ್ ಲಿಪ್ಟಿಕ್ ಮಾತ್ರ ಹಾಕೊಂಡಿದ್ದೇನೆ, ಮೊನ್ನೆ ಮೇಕಪ್ ಮಾಡಿರುವಂಥದ್ದು, ಇವತ್ತು ಸರ್ವಿಸ್ ತಗೊಂಡಿರುವಂಥದ್ದಲ್ವ ಮ್ಯಾಮ್. ಸೊ ಹಾಗಾಗಿ ಸರ್ವಿಸ್ ಮೈನ್ ಬೇಕಾಗಿರುವಂಥದ್ದಲ್ವ. ಮೇಕಪ್ ನಮ್ದು ಡ್ಯಾಮೇಜ್ ಆಗುತ್ತೆ ಅಲ್ವಾ. ಸೊ ಈ ಸರ್ವಿಸ್ ಹೇರ್ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಟ್ರೀಟ್ಮೆಂಟ್ ಲೆಗ್ ಎಲ್ಲವೂ ಕೂಡ ನಮಗೆ ಸಂಪೂರ್ಣ ಬೇಕಾಗಿರುವಂಥದ್ದು. ಸೊ ಹಾಗಾಗಿ ಚೆನ್ನಾಗಿ ಸರ್ವಿಸ್ ಕೊಟ್ಟರು. ನೀವು ಕೂಡ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಮಸಾಜ್ ಚೆನ್ನಾಗಿ ಅನಿಸ್ತು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ನಿಮ್ಮ ಫ್ರೀ ಟೈಮ್ನಲ್ಲಿ ಬನ್ನಿ. ನಮ್ಮ ಸುಳ್ಯದ ಸಿ ಬ್ಯಾಂಕ್ ಬಿಲ್ಡಿಂಗ್ನ ಕರೆಕ್ಟ್ ಹಿಂಭಾಗ 2 ದಾರಿ ಸಿಗುತ್ತೆ ನಿಮಗೆ. ಕರೆಕ್ಟ್ KSRTC ಬಸ್ ಸ್ಟ್ಯಾಂಡ್ ಇಳಿದು ಬಂದಾಗ ಸಿ ಬ್ಯಾಂಕ್ ಕಾಣಿಸುತ್ತಲ್ವ, ಅದರ ಮೇಲ್ಗಡೆ ಬಂದರೆ ಅದರ ಹಿಂದ್ಗಡೆ ಈ ಒಂದು ಗೌರಿ ಬ್ರೈಡಲ್ ಝೋನ್ ಸಿಗುತ್ತೆ. ಇನ್ನೊಂದು ಲೊಕೇಶನ್ ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಹೋಗುವಲ್ಲಿ DCC ಬ್ಯಾಂಕ್ನ ಹತ್ರ ಒಳಗಡೆ ಈ ಕಡೆ ಎಂಟ್ರೆನ್ಸ್ ಕೊಟ್ಟಾಗ ಈ ಒಂದು ಗೌರಿ ಬ್ರೈಡಲ್ ಝೋನ್ ನಿಮಗೆ ಸಿಗುತ್ತೆ. ಸಂಪೂರ್ಣವಾಗಿ ಒಳ್ಳೆಯ ಟ್ರೀಟ್ ಕೊಡ್ತಾರೆ. ನಿಜವಾಗ್ಲೂ ನೀವು ಬರಬೇಕಷ್ಟೇ. ಸೊ ಹಾಗಾಗಿ ಇಲ್ಲಿ ಆಲ್ ಇನ್ ಒನ್ ಎಲ್ಲವೂ ಸಿಗುತ್ತೆ. ನಿಮಗೆ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಗೌರಿ ಬ್ರೈಡಲ್ ಝೋನ್ ಅವರ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ ಇದೆ. ಜೊತೆಗೆ ಇಲ್ಲಿ ಸರ್ವಿಸ್ ಮೇಕಪ್ ನಿಮಗೆ ಸರ್ವಿಸ್ ಸಿಗುತ್ತೆ, ಜೊತೆಗೆ ಕ್ಲಾಸ್ ಕೂಡ, ನಮ್ಮ ಬ್ಯೂಟಿ ಪಾರ್ಲರ್ ಕ್ಲಾಸ್ ಕೂಡ, ಬ್ರೈಡಲ್ ಮೇಕಪ್ ಕೂಡ, ಎಲ್ಲವೂ ಕೂಡ ಟೋಟಲ್ ಎಂತೆಲ್ಲ ಸರ್ವಿಸ್ ಬೇಕು A to Z ಸರ್ವಿಸನ್ನು ಮೇಡಮ್ ಕಡಿಮೆ ಪ್ರೈಸಿಗೆ ಮಾಡ್ತಾರೆ. ಸೊ ಹಾಗಾಗಿ ಡಿಸೆಂಬರ್ 23ಕ್ಕೆ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ನಿಮ್ಮ ಹೆಸರನ್ನು ಬೇಗ ಜಾಯಿನ್ ಮಾಡಿ, ಎರಡಕ್ಕೂ ಸೇರ್ಕೊಳ್ಳಿ, ಮೇಕಪ್ಪಿಗೂ ಸೇರ್ಕೊಳ್ಳಿ, ಜೊತೆಗೆ ಪಾರ್ಲರ್ಗೂ ಸೇರ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇದರ ವಿಶೇಷ. ಕ್ಯಾಂಪಸ್ ಅನ್ನ ಕೌಶಿ ಜೊತೆ ನಾನು ಪೂಜಶ್ರೀ ವಿತೇಶ್ ಕೋಳಿ, ಸುದ್ದಿ ನ್ಯೂಸ್ ಸುಳ್ಯ.